ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸಲು ರಾಜ್ಯ ಸರ್ಕಾರ ಕಸರತ್ತನ್ನ ನಡೆಸಿರುವಂತೆ ಕಾಣಿಸ್ತಾ ಇದೆ. ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗ್ತಿಲ್ಲ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆಗಳ ಹಣ ನಿರಂತರವಾಗಿ ಫಲಾನುಭವಿಗಳ ಕಿಸೆ ಸೇರ್ತಿಲ್ಲ. ಕಳೆದ 3 ತಿಂಗಳಿನಿಂದ ಗ್ಯಾರಂಟಿ ಸ್ಕೀಮ್ನ ದುಡ್ಡು ರಿಲೀಸ್ ಆಗಿಲ್ಲ. 3 ತಿಂಗಳಿಂದ ಅಸಲು ಬಡ್ಡಿ ಎಲ್ಲ ಚಟಿಲಿ ಇಕ್ಕೊಂಡು ಚಟಿನ ಬದಲಾಯಿಸ್ದಂಗೆ ನೀನ್ ಹುಡುಕ್ತಾರೆ ಜಾಗ ಇಲ್ಲ. ಹೆಂಡತಿ ಸತ್ತಲ್ಲಪ್ಪ, ಮಣ್ ಮಾಡಕ್ ದುಡ್ಡಿಲ್ಲ ಅಂದ ಕೊಟ್ಟೆ, ನಿನ್ ದುಡ್ಡು ಅವ್ನ ಹೆಂಡತಿ ಮಣ್ಗೋಯ್ತು. ಇದರ ಜೊತೆಗೆ 5 ತಿಂಗಳಿನಿಂದ ಅನ್ನಭಾಗ್ಯದ ಹಣವೂ ಬಿಡುಗಡೆಯಾಗಿಲ್ಲ. ಇದು ಸಾಲದು ಅಂತ ಪಿಂಚಣಿ ದುಡ್ಡು ಕೂಡ ಕಾಲಕಾಲಕ್ಕೆ ರಿಲೀಸ್ ಆಗ್ತಿಲ್ಲ. ಈ ತರ ಉಂಡಾಡಿ ಗುಂಡ್ರ ತರ ಇವುಗಳು ನಮ್ಮ ರಾಜ್ಯದಲ್ಲಿರೋವು ಅರ್ಥಶಾಸ್ತ್ರದ ಆ ಮತ್ತು ಈ ಗೊತ್ತಿಲ್ಲದೆ ಇರೋವೆಲ್ಲ ಬಂದುಬಿಟ್ಟು ಹಿಡಿದು ಫೋಟೋ ತೆಗೆಸ್ಬಿಟ್ಟು ಮನೇನ ಹರಾಜ್ ಹಾಕ್ಬಿಟ್ಟು ಹೊರಟುಬಿಟ್ರು ದುರುಳ್ರು ಇವರು. ಹೆಂಗ್ ಬೇಕಂಗ್ ಕೊಟ್ಕೊಂಡು ತಾತನ ಮನೆ ದುಡ್ಡೇನೋಗ್ಬೇಕು. ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಊ ಗೊತ್ತಿಲ್ಲ, ಮಾ ಗೊತ್ತಿಲ್ಲ. ಇವಕ್ಕೆ ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ. ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗಿ ಹಾಳು ಮಾಡಿದ್ರಿ ಕರ್ನಾಟಕದ ಅರ್ಥವ್ಯವಸ್ಥೆನ ನೀವುಗಳು. ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ. ನಾನು ಈಗಲೂ ಬರ್ಕೊಟ್ಟಿದ್ದೀನಿ. ಇದನ್ನು ನಾನು 1.5 ವರ್ಷದಿಂದ ಹೇಳ್ತಾ ಇದ್ದೀನಿ. ನಿಧಾನಕ್ಕೆ ಬರುತ್ತೆ. ನಮ್ಮ ಸಾಲ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ ಸಿದ್ದರಾಮಯ್ಯನವ್ರು ಈ ಥರ ಔಸಿಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ. ಎಷ್ಟು ದಿನ ನಡೆಸ್ತಿರ್ರಿ? ನಿಮ್ಮ ಹುಣ್ಣನ್ನ ಒಳಗಡೆಯಿಂದ ಆಚೆ ಬಂದು ರಕ್ತ ಕಾರಂಜಿ ಥರ ಬರುತ್ತೆ ನಿಮ್ಮ ಹುಣ್ಣಿಂದ. ಎಷ್ಟು ದಿನ ನಡೆಸ್ತಿರ್ರಿ ಔಸಿಟ್ಕೊಂಡು ಸುಳ್ಳು ಹೇಳ್ಕೊಂಡು? ನೀವು ಫೈನಾನ್ಸ್ ಮಿನಿಸ್ಟರ್ ಆದ್ಮೇಲೆ ಸತ್ಯವನ್ನು ಹೇಳಿ ಜನಕ್ಕೆ ಗಾಬರಿ ಇಟ್ಟಿರಬೇಕು. ಇದಲ್ಲ ಕಾಳಿ ಬೋಳಿ. ನಾನು ಇದನ್ನ ಹೇಳಿದ್ದೆ, ಕಾಳಿ ಬೋಳಿ ಮಾಡ್ತಾರೆ. ಅಲ್ಲಿ ಇದನ್ನ ಇಲ್ಲಿ ಕೊಡು, ಇಲ್ಲಿ ಇದನ್ನ ಅಲ್ಲಿ ಕೊಡು, ಅಲ್ಲಿ ಇದನ್ನ ಅಲ್ಲಿ ಕೊಡು. ಸೇಮ್ ನಮ್ಮನೆ. ಒಂದು ಕಡೆಯಲ್ಲಿ ಸಾಲವನ್ನು ಮರುಪಾವತಿ ಮಾಡಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ನಾನು ಈ 3 ಕಡೆ ಮಾಡ್ಬಿಡ್ತೀನಿ ಸಾಲನ. ಹಾಗೇನು ಮಾಡ್ತೀನಿ? ನಂಬರ್ 1 ಸಾಲ ಯಾವನಿಗೆ ಮಾಡಿದ್ದೀನಿ ಅವನಿಗೆ ಈ ತಿಂಗಳು ತಪ್ಪಿಸ್ತೀನಿ, ನಂಬರ್ 2 ಕೊಡ್ತೀನಿ. ಮುಂದಿನ ತಿಂಗಳು ನಂಬರ್ 1, 2 ತಪ್ಪಿಸ್ತೀನಿ, ನಂಬರ್ 3 ಕೊಡ್ತೀನಿ. ಮುಂದಿನ ತಿಂಗಳು ನಂಬರ್ 3 ಮತ್ತು 2 ತಪ್ಪಿಸ್ತೀನಿ, 1 ಕೊಡ್ತೀನಿ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ನಥಿಂಗ್ ಬಟ್ ರೊಟೇಷನ್. ಈ ಸುಳಿ ಒಂದು ಸರ್ತಿ ಫುಟ್ಬಾಲ್ ಅನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಸನ ಸುಮ್ಮನೆ ಬ್ಯಾಮಿಸ್ ಕಟ್ಟಿಗಳ ಕರೆಕ್ಟಾಗಿ. ಆಗ 4ನೇ ಇವನು ತಿರ್ಕ್ ಹೋಗ್ತಾ ಇರ್ತೀನಿ ದುಡ್ಡನ್ನ ಅಲ್ಲಿ ತಂದು ಇಲ್ಲಿ. ದಿಸ್ ಇಸ್ ಕಾಳಿ ಬೋಳಿ ವ್ಯವಹಾರನ ಈ ಕೆಲಸ ಮಾಡ್ತಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರವರು. ದುಡ್ಡು ರಿಲೀಸ್ ಮಾಡಿ ಅನ್ನಕ್ಕೆ ನಿಮ್ಗೆ ಗೊತ್ತಿರಲಿಲ್ವಾ? ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ಗೆ ದುಡ್ಡು ರಿಲೀಸ್ ಆಗಿಲ್ಲ ಅಂತ. ಅದನ್ನ ಮಾಧ್ಯಮದವ್ರು ಬಂದು ನಿಮ್ಗೆ ಹೇಳಬೇಕಾ? 15 ದಿನದಿಂದ ರೆಸ್ಟಲ್ಲಿ ಬೇರೆ ಇದ್ರಿ, ತಿಳ್ಕೊಳಕ್ಕಾಗ್ಲಿಲ್ವಾ ನಿಮ್ಗೆ? ನಿಮ್ಗೆ ಗೊತ್ತಿರಲಿಲ್ಲ? ನಿಮಗೆ ಗೊತ್ತಾಗ್ಲೇಬೇಕು. ಹೇಗೆ? ಏನು ಫಿನಾನ್ಸ್ ಮಿನಿಸ್ಟರ್ ಆಗಿ ಹೇಗೆ? ಸಾಧ್ಯನೇ ಇಲ್ಲ. ಅಕ್ಕಿ ಅವತ್ತೇ ಹೇಳಿದೆ, ಪ್ರಹ್ಲಾದ್ ಜೋಶಿ ನಾವು ಅಕ್ಕಿ ಕೊಡ್ತೀವಿ ಅಂದಾಗ ತಗೊಳ್ಳಲ್ಲ ಇವ್ರ ಅಕ್ಕಿನ ಅಂದೆ. ತಗೊಳ್ಳಲ್ಲ. ಆ ವ್ಯವಹಾರಗಳು ಅಲ್ಲ. ಮತ್ತೆ ಸರ್, ಈ 5 kg ಮೋದಿ ಕೊಡ್ತಿರೋ ಕೆಜಿ 5 kg ಕೇಂದ್ರ ಸರ್ಕಾರ ಅದು ಅದೇಂಗೋ ಯಾಮಾರ್ಕೊಂಡು ಒಳಗೋಗ್ಬಿಡ್ತಾ ಇದೆ ಈಗ. ಅದು ಕಾಸು ಇಲ್ಲ, ಕಬಡೆ ಇಲ್ಲ. ಇವ್ರ ತಾತನ ಮನೆ ಗಂಟೆನೂ ಹೋಗಂಗಿಲ್ಲ. 10 kg ಇಲ್ಲ, 5 kg ನಿಮ್ಗೆ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ 10 kg ಅಕ್ಕಿಯನ್ನ ಫ್ರೀ ಆಗಿ ಕೊಡ್ತೀವಿ. 10 kg ಅಕ್ಕಿ ಬೇಕಾ ಬೇಡ? ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಇನ್ನು 5 kg ಕಾಸು ಕೊಡ್ತೀವಿ ಅಂದಿದಾರಲ್ಲ. ಹೌದು, ಕಾಸಾದ್ರೆ ಯಾಮಾರಿಸ್ಬೋದು ಜನನ್ನ. ಒಂದ್ಸಲ ಕೊಟ್ಟು ಬಿಟ್ಟು ಎಲ್ಲ ಅಲ್ಲಿ ಅಕ್ಕಿ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅಲ್ಲಿ ಮಂತ್ಲಿ ಕಾಸು ಕೊಡೋರು ಅಕ್ಕಿ ಕೊಡಲ್ಲ. ಅವಾಗ ತಗೊಳಕೊಂಡ್ಬಿಡ್ತಾರೆ. ಅಕ್ಕಿ ಬಂದಿಲ್ಲ ಅಂತ ಜನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಕಾಸನ್ನು ಯಾಮಾರಿಸ್ತಾ ಇರ್ಬೋದು. ಅದಕ್ಕೆ ತಗೊಳ್ಳಲ್ಲ ಅಕ್ಕಿನ. ಏನೋ ಪ್ರಾಬ್ಲಮ್ ಧೈರ್ಯ ಇದ್ರೆ ತಗೊಳ್ಳಿ ಅಕ್ಕಿ ನೋಡೋಣ. ತಗೊಳ್ಳಲ್ಲ. ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿಂದಿ ಚಿತ್ರಾನ್ನ ಆಗೋಗುತ್ತೆ. ನಾನು ಹೇಳಿದ್ದೀನಿ, ಆಗಿದೆ. ಸಾಲ ಹೊರಕ್ಕೆ ಬರಲಿ, ಪಬ್ಲಿಕ್ ಡೆಟ್ ಏನು ಅಂತ ಮಾರ್ಚಲ್ಲಿ ಇವರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತೊಗೊಂಬರ್ತೀನಿ, ಬಿಡಲ್ಲ. ಪಬ್ಲಿಕ್ ಡೆಟ್ಟನ್ನು ಬರೀ ಮೇಲ್ ತೋರಿಸ್ಬಿಟ್ರೆ ಆಗಲ್ಲ. ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನು. KSRTCಗೆ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿ? ನೀನು ಯಾವನೇ ನೀನು? ನೀ ಯಾವನು ಕೇಳಕ್ಕೆ? BMTCಗೆ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ? ಯು ಸ್ಟುಡ್ ಆಸ್ ಗ್ಯಾರಂಟರ್. ಹೌದು, ಯು ಆರ್ ಆನ್ಸರಬಲ್. ನಾಳೆ ಹೇಳೋನಿಲ್ಲ, ಕೇಳೋಣ. ಶಕ್ತಿಗೆ ದುಡ್ಡಿಲ್ಲ, ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ, ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ, ಕರೆಂಟ್ ದುಡ್ಡು ಯಾರನ್ನು ಯಾವಾಗ ಎಲ್ಲಿ ಯಾಮಾರಿಸಿದ್ದೀರೋ
ನಿಮ್ಮ ಹಣೆ ಬರಹಕ್ಕೆ ಎಂಥ ಕಂತ್ರಿ ಕೆಲಸ ಮಾಡಿಬಿಟ್ರಿ ಎಲ್ಲ ಸೇರಿಕೊಂಡು ಕರ್ನಾಟಕನ. ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಒಂಚೂರು ತಲೆ ಬಗ್ಸಿದ್ರು ಪರವಾಗಿಲ್ಲ, ಈಗಲೂ ಟಾರ್ಗೆಟೆಡ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ. ಈಗಲೂ ಅವಕಾಶ ಇದೆ ವಾಪಸ್ ಬರೋಕ್ಕೆ. ಈಗಲೂ ನಿಲ್ಸಲ್ಲ ಅಂತ ಅಷ್ಟೇ ಹೇಳ್ತಾರೆ. ಮಣ್ಣು ತಿನ್ಲಿ ಹೋಗಿ, ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು. ಎಲ್ಲ ತಾಯಂದಿರೆಲ್ಲ ಶಾಂತಿಯಿಂದ ಕೂತವ್ರೆ. ನಿಮ್ ಗಲಾಟೆ ನೋಡಿ ಕೆಲವರೆಲ್ಲ ಎದ್ದೋಯ್ತವ್ರೆ. ಇವ್ರ ಮನೇಲಿ ಏನಾಗಲ್ವಲ್ಲ. ಶಿವಕುಮಾರ್ ಮನೇಲಿ ಯಾವ ಅಕ್ಕಿ ಪ್ರಾಬ್ಲಮ್ ಬರುತ್ತೆ ರೀ? ಅವ್ರಿಗೇನಾಗ್ಬೇಕು? ಸಿದ್ದರಾಮಯ್ಯವ್ರ ಮನೆಯಲ್ಲಿ ಯಾವ ಮುದ್ದೆ ಪ್ರಾಬ್ಲಮ್ ಬರುತ್ತೆ ರೀ? ನಾಳೆ ಇದು ನಿಂತೋಗ್ಬಿಟ್ರೋ, ಎಗರೋಗ್ಬಿಟ್ರೋ, ಸತ್ತೋಗ್ಬಿಟ್ರೋ, ಹಾಳಾಗೋಗ್ಬಿಟ್ರೋ, ಇದಕ್ಕೇನು ಡಿಪೆಂಡ್ ಆಗಿ ಮತ್ತೆ ಸಾಯಿರಿ ಜನ. ರಾಮಲಿಂಗಾರೆಡ್ಡಿ ಎಲ್ಲ ಹೇಳಿದ್ದಾರೆ ಅದು ಬುರುಡೆ ಪಕ್ಷ, ನೀವು ಬುರುಡೆ ಪಕ್ಷ, ಕಂತ್ರಿಗಳ ಪಕ್ಷ ನೀವೀಗ, ಕಂತ್ರಿಗಳ ಸರ್ಕಾರ ಇದ್ದಂಗಾರೆ. ಹಂಗೆ ಹೇಳಬೇಕು ಅಂತಂದ್ರೆ ಮರ್ಯಾದೆಯಿಂದ ದುಡ್ಡು ಕೊಟ್ಟು ಮಾತಾಡಿ. ತೆರಿಗೆ ರೂಪದಲ್ಲಿ ಎಲ್ಲ ಕಿತ್ಕೊತಾ ಇದ್ದಾರೆ. ಏನು ಎಲ್ಲ ರೈಸ್ ಮಾಡಕ್ಕಾಯ್ತು, ಪಟ್ಟಿ ಮಾಡ್ರಿ ಎಲ್ಲಾನು ಯಾವ್ಯಾವ್ದು ರೈಸ್ ಮಾಡಿದ್ದಾರೆ ಅಂತ. ಎಷ್ಟು ಬರ್ತಾ ಇದೆ? ಬಾಯಿಗೆ ಬಂದಂಗೆ ಒಂದು ಕಡೆಯಿಂದ ರೈಸ್ ಮಾಡಿದ್ರು. ನಿಮ್ಮ ಯೋಗ್ಯತೆಗೆ ಮೆಟ್ರೋಗೆ ಒಂದು ಕಾಗದ ಬರೆಯೋಕ್ಕಾಗಿಲ್ಲ ಇನ್ನೂ. ಬರ್ದಿಲ್ಲ ಸರ್. ಬರೀರಿ ಕಾಗದ, ಯಾವನೇ ಬರಿಬೇಡ ಅಂದವನು ನಿಮ್ಮನ್ನ. ಬರೀರಿ ಕಾಗದ. ಸುಮ್ಮನೆ ಡೆಲ್ಲಿ ಬೈದ್ ಬಿಡೋದು, ಅಲ್ಲಿ ಬೈದ್ ಬಿಡೋದು, ಇಲ್ಲಿ ಬೈದ್ ಬಿಡೋದು. ಅಯ್ಯೋ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಬರೀರಿ ಕಾಗದ ಬರೆದು ಮಾತಾಡಿ. ಕಂಡಿದ್ದಕ್ಕೆಲ್ಲ ಬರೀತೀರಿ ಕಾಗದ ಕೂತ್ಕೊಂಡು. ಅವ್ನು ಯಾವನ ಕೆಲ್ಸಕ್ಕೆ ಬರ್ದಿರೋ ಪುಂಗಿ ಊದ್ಕೊಂಡು 6 ಪೇಜ್ ಕಾಗದ ಬರ್ದು ಇದಕ್ಕೆ ಸೈನ್ ಹಾಕಿ ಕೊಟ್ಟಿರ್ತೀರಿ ಚೀಫ್ ಮಿನಿಸ್ಟರು. ಬರೀರಿ ಕಾಗದ ಈಗ ಮೆಟ್ರೋಗೆ ಎಲ್ಲ ಏರಿಸ್ಬಿಟ್ರು. ಏರಿಸ್ಬಿಟ್ಟು ಈಗ ಗ್ಯಾರಂಟಿಲೂ ಯಾಮಾರಿಸ್ಬಿಟ್ರು. ಈ ಮಾಡೆಲ್ಲು ಎಕ್ಕೂಟೋಗೋ ಮಾಡೆಲ್ ಇದು. ರಾಜ್ಯಗಳನ್ನು ಹಾಳು ಮಾಡೋ ಮಾಡೆಲ್ನ ಸಿದ್ದರಾಮಯ್ಯ ತಂದಿಲ್ಲ, ಇದನ್ನು ಶಿವಕುಮಾರೇ ತಂದಿರೋದು. ಹಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್. ಗ್ಯಾರಂಟಿ ಮಜಾ ನೋಡ್ತಿದ್ದಾರೆ ಶಿವಕುಮಾರ್. ಗ್ಯಾರಂಟಿ ಇದೆ ಸರ್. ಸಿದ್ದರಾಮಯ್ಯನವ್ರದ್ದು ಸಂಕಟನ ಕಾಸೊಂದ್ಸಕ್ಕಾಗದೇ ಇರೋದನ್ನ ಮಜಾ ನೋಡ್ತಾ ಕೂತಿದ್ದಾರೆ ಅವರು. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅವತ್ತು ಬಂದು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಿಂಗ್ ಹಿಡಿದಿದ್ರಲ್ಲ, ಕರ್ಕೊಂಬನ್ನಿ ಇವಾಗ ಕೊಡ್ಸಿ ಕರೀರಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.